ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 20-30 ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಹೌಸು ಈಸ್ಟ್ ಫೇಸಿಂಗಲ್ಲಿದೆ. ಇದು ಗೋಪಾಲಗೌಡ ನಗರ, ಜಸ್ಟ್ ನಿಯರ್ ಟು ಬಸ್ ಸ್ಟಾಪ್. ನೋಡಿ, ಹೊರಗಡೆ ಒಂದು ಕಾರನ್ನು ನಿಲ್ಲಿಸ್ಕೊಬೋದು. ಒಳಗಡೆ ಪೋರ್ಟಿಕೋ ಅಲ್ಲಿ 3 ಟೂ ವೀಲರ್ ನಿಲ್ಲಿಸ್ಕೋಬೋದು. ಇದು ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್, ಫುಲ್ಲಿ ಡೆವಲಪ್ಡ್ ಆಗಿದೆ ಏರಿಯಾ. ಸುತ್ತಮುತ್ತ ಎಲ್ಲ ಮನೆಗಳೇ ಇರೋದು, ಸೈಟ್ಗಳು ಜಾಸ್ತಿ ಖಾಲಿ ಇಲ್ಲ. ನೋಡಿ, ಇದು ಇಟ್ಟಿರೋ ಸಾಮಾನು ತೆಗೆದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಾಣ್ತಿದೆ. ಇದು ಈಸ್ಟ್ ಫೇಸಿಂಗ್ಗೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ ಬ್ಯಾಟ್ರೀಸ್ ಮತ್ತು ಮೋಟರ್ಸ್ ಇದೆಲ್ಲ ಇಟ್ಕೋಬೋದು, UPS ಎಲ್ಲ ಇಟ್ಕೋಬೋದು. ಈ ಮನೆ ಒಳಗಡೆ ಎಂಟ್ರ್ ಆಗಿದ್ದೀನಿ. ಲೀವಿಂಗ್ ಇದು ಫಾಲ್ ಸೀಲಿಂಗ್ ಕೆಲಸ ಈ ಥರ ಮಾಡಿದ್ದಾರೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟ್ರ್. 8 ಬರ್ಬೋದು, 8.5 ಅಂತ ಇದ್ದೀನಿ. ಆದರೂ TV ಕ್ಯಾಬಿನೆಟ್. ಮನೆ ಪ್ಲಾನಿಂಗ್ ಚೆನ್ನಾಗಿದೆ. ಈಸ್ಟ್ಗೆ ಈಸ್ಟ್ ಕೊಟ್ಟಿದ್ದಾರೆ. ಫುಲ್ ಸಾಗವಾನಿ ಮರ ಯೂಸ್ ಮಾಡಿದ್ದಾರೆ. ಕಿಟಕಿ, ಚೌಕಟ್ಟು, ಡೋರ್ ಪ್ರತಿಯೊಂದೂ. ನೋಡಿ, ಇದು ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಇದು ಸೆಮಿ ಫರ್ನಿಶ್ಡ್ ಹೌಸ್. ಇದು ಮೇಲ್ಗಡೆನೂ ವಾಸ್ತು ಕೂಡ ಮಾಡಿದ್ದಾರೆ. ಮೊದಲನೇದು 1 ಬೆಡ್ರೂಮು. ಗಾಳಿ ಬೆಳ್ಕೊಂಡು ಚೆನ್ನಾಗಿದೆ ಇದರಲ್ಲಿ. ವಾರ್ಡ್ರೋಬ್ 2 ಬೆಡ್ರೂಮ್ಗೂ ಮಾಡಿದ್ದಾರೆ. ವಾರ್ಡ್ರೋಬ್ಸ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಎಲ್ಲ ಡೋರ್ಸ್ ಸಾಗವಾನಿ ಮರದಲ್ಲೇ ಮಾಡಿರೋದು. 85 ಲಕ್ಷ ರೂಪಾಯಿ ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ. ಪೂಜಾ ರೂಮ್. ಪೂಜಾ ರೂಮ್ 2 ಬೆಡ್ರೂಮ್ ಮಧ್ಯದಲ್ಲಿ ಒಂದು ಪೂಜಾ ರೂಮ್ ಕೊಟ್ಟಿದ್ದಾರೆ. ನೋಡಿ, ಇದೊಂದು ಬೆಡ್ರೂಮು. ಇದರಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ಇದಕ್ಕೂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ವಾರ್ಡ್ರೋಬ್ಗೆ. ನೋಡಿ, ಇದೆಲ್ಲ ಡೋರ್ಸ್ ಕಂಪ್ಲೀಟ್ ಸಾಗವಾನಿ ಮರದಲ್ಲೇ ಮಾಡಿರೋದು. ಯುಟಿಲಿಟಿ. ಇಲ್ಲಿ ವಾಷಿಂಗ್ ಮಿಷನ್ ಇಟ್ಕೊಳ್ಳೋದಕ್ಕೂ ಪ್ರಾವಿಷನ್ ಇದೆ. ನೋಡಿ, ಇದು ಹೊರಗಡೆ ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಒಂದು ಸೇಮ್ ಇದೇ ಥರ ಇನ್ನೊಂದು 2 ಬೆಡ್ರೂಮ್ ಮಾಡಿದ್ದಾರೆ. ಕೆಳಗಡೆ 2 ಬೆಡ್ರೂಮ್, ಮೇಲ್ಗಡೆ 2 ಬೆಡ್ರೂಮ್. ಬಾಡಿಗೆಗೂ ಕೊಡ್ಬೋದು ಇದು. ನೋಡಿ, ಕಾಮನ್ ಬಾತ್ರೂಮು. ಯುಟಿಲಿಟಿ ಕಡೆಯಿಂದ ಬಾತ್ರೂಮ್ ಮಾಡಿದ್ದಾರೆ. ಕೆಲವರು ಒಳಗಡೆಯಿಂದ ಕೊಡ್ತಾರೆ, ಅದು ಸ್ಮೆಲ್ ಎಲ್ಲ ಬರ್ತದೆ, ಅದಕ್ಕೆ ಯೋಚನೆ ಮಾಡಿ ಹೊರಗಡೆಯಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ. ನೋಡಿ, ಒಂದು ವೆಸ್ಟರ್ನ್ ಟಾಯ್ಲೆಟು ಕೊಟ್ಟಿದ್ದಾರೆ. ಇದಕ್ಕೆ 85 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಫುಲ್ ಗ್ರಾನೈಟ್ ಮಾಡಿದ್ದಾರೆ ಫ್ಲೋರಿಂಗ್ಗೆ. ಸೆಮಿ ಫರ್ನಿಶ್ಡ್ ಹೌಸ್ ಇದು.